ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ನಾನು ಇವತ್ತಿಲ್ಲಿ ನಿಮಗೆ ರಾಗಿ ಮಣ್ಣಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ರಾಗಿ ಕಿಲ್ಸ ಅಂತಾನೂ ಸಹ ಕರೀತಾರೆ. ಚಿಕ್ಕವರಿರುವಾಗ ಅಮ್ಮ ನಮಗೆ ರಾಗಿ ಹಲ್ವಾ, ಹಾಲ್ ಬಾಯಿ ಅಂತಾನೂ ಸಹ ಹೇಳ್ತಾರೆ, ಮಾಡಿ ಕೊಡ್ತಾ ಇದ್ರು. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ರಾಗಿನ ತೊಳೆದು ಒಂದ್ 2-3 ಸರಿ ಅದ್ರ ಕಸ ಎಲ್ಲ ಹೋಗೋ ತನಕ ಚೆನ್ನಾಗಿ ತೊಳೆದು ಏನ್ ಮಾಡ್ಬೇಕು, ನೀವು ಒಳ್ಳೆ ನೀರ್ ಸೇರಿಸಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು. ರಾತ್ರಿ ನೆಂದಂತ ರಾಗಿನ ಮತ್ತೆ ಬೆಳಗ್ಗೆ ಇನ್ನೊಂದೆರಡು ಸಾರಿ ನೀವು ಚೆನ್ನಾಗಿ ತೊಳೆದು ಸೋಸಿ ತೆಗೆದಿಟ್ಕೊಳ್ಳಿ. ಈಗ ತೊಳೆದಿರೋಂಥ ರಾಗಿನ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೀವು ಹಾಲು ತೆಗಿಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಸೇರಿಸುವಾಗ ನೀವು ಸ್ವಲ್ಪ ನೀರನ್ನ ಸೇರಿಸಿ ಹಾಲು ತೆಗೀರಿ. ಸೋಸುವಾಗ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಸೋಸಿದ್ರೆ ಬೇಗ ಕೆಳಗಿಳಿಯತ್ತೆ. ನಮಗೆ ಜರಡಿ ಮಾಡೋದಕ್ಕೂ ಸುಲಭ ಆಗುತ್ತೆ. ಹಾಗೆ ಇದಕ್ಕೆ ಎಷ್ಟು ನೀರು ಸೇರಿಸ್ತೀವೋ ಅಷ್ಟು ಒಳ್ಳೇದು ನಮಗೆ. ನಾನು ಮೊದಲಿಗೆ ಇಲ್ಲಿ ಜರಡಿನಲ್ಲಿ ಸೋಸ್ಕೊತಾ ಇದ್ದೀನಿ. ಆಮೇಲೆ ನೀವು ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ಬೇಗ ಹಾಲು ನಮಗೆ ಸೋಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ, ಮತ್ತೆ ಇನ್ನೊಂದೆರಡು ಸಾರಿ ನಾನು ಇದನ್ನ ರುಬ್ಕೊತಾ ಇದ್ದೀನಿ. 2ನೇ ಬಾರಿ ರುಬ್ಬುವಾಗ ನೀವು ಹಸಿಕಾಯಿನ ಸೇರಿಸ್ಕೊಳ್ಳಿ. ಆದಷ್ಟು ಒಣಕೊಬ್ಬರಿಗಿನ್ನ ಹಸಿಕಾಯಿ ಸೇರಿಸಿ ಹಾಲು ತೆಗೆದ್ರೆ ತುಂಬಾ ಚೆನ್ನಾಗಿ ನಮಗೆ ಹಾಲು ಸಿಗುತ್ತೆ. ಒಂದ್ 2-3 ಸರಿ ನೀವಿಗೆ ತೆಳುವಾಗಿ ಮಾಡಿಕೊಂಡು ಹಾಲನ್ನು ತೆಗೆದಿಟ್ಕೊಳ್ಳಿ. ನೋಡಿ, ಆದ್ರೂ ಇಷ್ಟು ಗಸಿ ಬಂದಿದೆ. ಈಗ ನಾವು ಒಂದು ಪಾತ್ರೆಗೆ ಬಟ್ಟೆಯನ್ನ ಕಟ್ಟಿ ಹಾಲನ್ನ ಬಟ್ಟೆನಲ್ಲಿ ಈಗ ಏನ್ ನಾವು ಸೋಸ್ಕೊಂಡಿದೀವಲ್ಲ ಹಾಲನ್ನ ಮತ್ತೊಮ್ಮೆ ನಾವು ಸೋಸಿ ತೆಗೆದಿಟ್ಕೊಳ್ಳೋಣ. ತೆಳು ಇರೋಂಥ ಬಟ್ಟೆ ಆದ್ರೆ ಆದಷ್ಟು ಬೇಗ ನಮ್ಗೆ ಹಾಲು ಸೋಸ್ಲಿಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ, ನಾನು ಇದನ್ನ ಸೋಸಿ ತೆಗಿತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸಿ ನೀವು ಹಾಲು ತೆಗಿಬೇಕು. ಒಂದೇ ಸಾರಿಗೆ ತೆಗಿಯೋದಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ನೀವು ಇದನ್ನ ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು. ಹಾಲು ಬೇಗ ಕೆಳಗಿಳಿಬೇಕು ಅಂದ್ರೆ ನೀವು ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ರೀತಿ ನೀವು ಕೈ ಆಡಿಸಿ ಹಾಲನ್ನ ಸೋಸಿ ತೆಗೆದಿಟ್ಕೋಬೇಕು. ಎಷ್ಟು ನೀರು ಸೇರಿಸ್ತೀರೋ ಅಷ್ಟು ಒಳ್ಳೇದು. ಮಂದ ಇದ್ರೆ ನಮಗೆ ಸ್ವಲ್ಪ ಹಾಲು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ತೆಳುವಾಗಿ ನೀರನ್ನ ಸೇರಿಸಿ ನೀವು ಹಾಲನ್ನ ತೆಗೆದ್ರೆ ಆದಷ್ಟು ಬೇಗ ನಮ್ಗೆ ಹಾಲು ಕೆಳಗಿಳಿಯುತ್ತೆ. ಇವಾಗ ನೋಡಿ, ಈ ರೀತಿ ಲಾಸ್ಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಹಿಂಡಿ ತೆಗಿಬೇಕು. ಗಸಿ ಎಲ್ಲ ಗಟ್ಟಿ ಇರುತ್ತಲ್ವಾ, ಅದು ಬಟ್ಟೆನಲ್ಲಿ ಇಳಿಯೋದಿಲ್ಲ. ಹಾಗಾಗಿ ನೀವು ಚೆನ್ನಾಗಿ ಈ ರೀತಿ ಹಿಂಡಿ ಹಾಲನ್ನ ತೆಗೆದಿಟ್ಕೊಳ್ಳಿ. ಈಗ ನೋಡಿ, ಹಾಲನ್ನೆಲ್ಲ ಚೆನ್ನಾಗಿ ತೆಗ್ದಿದ್ದಾಗಿದೆ. ನಾವು ಜರಡಿನಲ್ಲಿ ಅಷ್ಟು ಸೋಸಿದ್ರು ನೋಡಿ ಕೊನೆಯಲ್ಲಿ ಎಷ್ಟು ಗಸಿ ಬಂದಿದೆ ಅಂತ. ಈಗ ಇದನ್ನ ತೆಗ್ದಿಟ್ಬಿಡೋಣ. ಈ ಗಸಿನೆಲ್ಲ ತುಂಬಾ ಚೆನ್ನಾಗಿ ಹಾಲು ನೋಡಿ ರೆಡಿ ಆಗಿದೆ. ಈಗ ನೀವು ಮೊದಲಿಗೆ ಏನ್ ಮಾಡ್ಕೋಬೇಕು, ಬೆಲ್ಲನ ಕುಟ್ಟಿ ಸ್ವಲ್ಪ ನೀರಿನಲ್ಲಿ ಕರಗಿಸ್ಕೊಳ್ಳಿ. ತುಂಬಾ ಕುದಿ ಬರೋ ತನಕ ಏನು ಕಾಯಿಸೋದು ಬೇಕಾಗಲ್ಲ. ಬೆಲ್ಲ ಕರಗೋ ತನಕ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಬೆಲ್ಲ ಕಾಯೋದ್ರೊಳಗೆ ನಾವೇನ್ ಮಾಡ್ಕೋಬೇಕು, ಮೊದಲಿಗೆ ನಾವು ತಟ್ಟೆಗೆಲ್ಲ ತುಪ್ಪನ ಸವರಿ ತೆಗೆದಿಟ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಬೆಲ್ಲನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಅದು ಕಾಯೋಷ್ಟ್ರೊಳಗೆ ನಾವು ಒಂದೆರಡು ತಟ್ಟೆಗೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ನೋಡ್ಕೊಂಡು 2 ತಟ್ಟೆ ಬೇಕು ಅಂದ್ರೆ 2 ತಟ್ಟೆಗೆ, ಇಲ್ಲ ಒಂದಾದ್ರೆ 1 ತಟ್ಟೆಗೆ ನೀವು ನೋಡಿ ತೆಗೆದಿಟ್ಕೊಳ್ಳಿ. ನಾನಿಲ್ಲಿ 2 ತಟ್ಟೆಗೆ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ತುಪ್ಪ ಸವರಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಇಲ್ಲಿ ಬೆಲ್ಲ ಸಹ ಕರಗಿದೆ. ಮೊದಲಿಗೆ ನಾವು ಒಂದು ಮಂದ ತಳ ಇರುವಂತ ಕುಕ್ಕರ್ನ ತಗೊಳ್ಳಿ. ಸೋಸಿ ತೆಗೆದಿಟ್ಕೊಂಡಿರೋ ಹಾಲನ್ನೆಲ್ಲ ನಾವು ಮೊದಲು ಕುಕ್ಕರ್ಗೆ ಸೇರಿಸ್ಕೊಂಡು ಈಗ ಅದರೊಳಗೆ ನಾವು ಈ ಬೆಲ್ಲದ ಪಾಕನ ಸೇರಿಸ್ಕೊಳ್ಳೋಣ. ಅದು ಏನಕ್ಕೆ ನಾವು ಬೆಲ್ಲನ ಆ ರೀತಿ ಕರಗಿಸ್ಕೊಂತೀವಿ ಅಂದ್ರೆ ಅದರಲ್ಲಿರೋ ಕಸ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ತೆಳು ಮಾಡಿ ಈ ರೀತಿ ಸೋಸ್ ತೆಕ್ಕೊಂಡ್ರೆ ನಮಗೆ ಕಸ ಎಲ್ಲ ಸೋಸ್ಲಿಕ್ಕೆ ಸರಿ ಹೋಗುತ್ತೆ. ತಿನ್ನುವಾಗ ಇಲ್ಲ ಅಂದ್ರೆ ಹಾಗೆ ನಾವು ಪಾಕದಲ್ಲೇನೆ ಬೆಲ್ಲ ಕರಗಿಸ್ಕೊಂತೀವಿ ಅಂದ್ರೆ ತಿನ್ನುವಾಗ ನಮ್ಗೆ ಮರಳು ತರ ಕಸ ಎಲ್ಲ ಬಾಯಿಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಕರಗಿಸಿ ನಾವು ಬೆಲ್ಲ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಈಗ ನಾನು ಇದಕ್ಕೆ 1-2-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಣಶುಂಠಿನೂ ಸಹ ಸೇರಿಸ್ಕೋಬಹುದು. ನಾನು ಒಣಶುಂಠಿ ಇರಲಿಲ್ಲ, ಹಾಗಾಗಿ ಬರೀ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವು ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲ ಸೇರಿಸ್ಕೊಂಡು ಈಗ ಕೈ ಬಿಡದೇ ಇರೋ ರೀತಿ ನೀವು ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಕೈ ಬಿಟ್ರೆ ಇದು ಗಂಟಾಗುತ್ತೆ. ಚೆನ್ನಾಗಿ ತಿರುಗಿಸ್ಬೇಕು. ಹೊಸದಾಗಿ ಮಾಡೋರ್ಗೆ ಗೊತ್ತಾಗ್ಲಿಲ್ಲ ಯಾವ ರೀತಿ ರೆಡಿ ಆಗಿದೆ ಮಣ್ಣಿ ಅನ್ನೋದು ಗೊತ್ತು ಮಾಡ್ಕೋಬೇಕು ಅಂದ್ರೆ ಒಂದು ಬೌಲಲ್ಲಿ ನೀರನ್ನ ತಗೊಂಡು ನೀವು ಅದಕ್ಕೆ ಹಿಟ್ಟನ್ನ ಈ ರೀತಿ ಬೆಂದಿರೋ ಹಿಟ್ಟನ್ನ ಸ್ವಲ್ಪ ಹಾಕಿದಾಗ
ಮುದ್ದೆ ತರ ನೀರಲ್ಲಿ ಹಾಗೆ ಕುತ್ಕೋಬೇಕು. ಹಾಗೆ ಕುತ್ಕೊಂಡ್ರೆ ಮಣ್ಣಿ ರೆಡಿ ಆಗಿದೆ ಅಂತ. ಇಲ್ಲ ಇನ್ನು ತೆಳುವಾಗಿದೆ ಅಂದ್ರೆ ಈ ರಾಗಿ ಹಾಲ್ಬಾಯಿ ರೆಡಿ ಆಗಿಲ್ಲ ಅಂತ ನೀವು ತಿಳ್ಕೋಬೇಕು. ಈಗ ಸ್ವಲ್ಪ ಬಣ್ಣ ಬಿಡ್ತಾ ಇದೆ, ಇನ್ನು ಸ್ವಲ್ಪ ಬಣ್ಣ ಬಿಡಬೇಕು, ಕಲರ್ ಚೇಂಜ್ ಆಗುತ್ತೆ. ಈಗ ಅದಕ್ಕೆ ಬಂದಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ತುಪ್ಪನ 2 ಸ್ಪೂನು ತುಪ್ಪ ಸೇರಿಸ್ಕೊಳ್ಳಿ. ನಾನು ಇಲ್ಲೊಂದ್ 2-3 ಸ್ಪೂನ್ ತುಪ್ಪ ಸೇರಿಸ್ಕೊಂತಾ ಇದ್ದೀನಿ. ಚೆನ್ನಾಗಿ ರಾಗಿ ಗುಳ್ಳೆ ಗುಳ್ಳೆ ತರ ಬಬಲ್ಸ್ ಬರುತ್ತೆ, ಅದಕ್ಕೆ ಬಂದಾಗ ನಮ್ಗೆ ರಾಗಿ ಹಾಲ್ಬಾಯಿ ರೆಡಿ ಆಗಿದೆ ಅಂತ ನಮಗ್ ಗೊತ್ತಾಗುತ್ತೆ. ಕೈ ಬಿಡದೆ ಇರೋ ರೀತಿ ಚೆನ್ನಾಗಿ ತಿರುಗಿಸ್ತಾ ಇರಿ. ನೋಡಿ ಈ ರೀತಿ ಬರ್ಬೇಕು. ಈ ಹದಕ್ಕೆ ಬಂದಾಗ ನೀವು ತೆಗೆದು ನೀವೇನ್ ತುಪ್ಪನ ಸವರಿ ತಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಆ ತಟ್ಟೆಗೆ ಸೇರಿಸ್ಕೋಬೇಕು. ನಾನಿಲ್ಲಿ ನೋಡಿ ಇವಾಗ ಈ ತಟ್ಟೆಗೆ ಇದನ್ನ ಸೇರಿಸ್ತಾ ಇದ್ದೀನಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ, ದೇಹಕ್ಕೆ ತಂಪು ಕೂಡ ಹೌದು. ಬೇಸಿಗೆ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ನಾನಿವಾಗ ಈ ರೀತಿ ತಟ್ಟೆನ ಸ್ವಲ್ಪ ನೀವು ಟ್ಯಾಪ್ ಮಾಡಿದ್ರೆ ಬಬಲ್ಸ್ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ತಟ್ಟೆನ ಈ ರೀತಿ ಕುಟ್ಟಿದಾಗ ಎಲ್ಲಾ ಕಡೆನೂ ಸರಿಯಾಗಿ ಹರಡ್ಕೊಳ್ಳುತ್ತೆ. ಈಗ ನಾನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ, ನೋಡಿ ಯಾವ ರೀತಿ ಬಂದಿದೆ, ಎಷ್ಟು ಮೃದುವಾಗಿ ಇದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇ ಒಂದ್ಸರಿ ಮನೇಲಿ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇರುತ್ತೆ ರಾಗಿ ಮಣ್ಣಿ ಅಂತ ಹೇಳಿ. ಇವಾಗ ನಾವು ಪೀಸ್ಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ನೋಡಿ ಪೀಸ್ ಮಾಡ್ಕೋಬಹುದು. ಪೀಸ್ ಮಾಡ್ಬೇಕಾದ್ರೆ ಚಾಕುಗೆ ಸ್ವಲ್ಪ ನೀವು ತುಪ್ಪನ ಸವರಿ ಪೀಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಚಾಕುಗೆ ಹಿಡ್ಕೊಂಡಂಗಾಗತ್ತೆ. ನಾನು ಇವಾಗ ಇಲ್ಲಿ ಪೀಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ತೆಳುವಾಗಿದೆ ಅಂತಂದ್ರೆ ರಾಗಿ ಮಣ್ಣಿ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ನಾವ್ ಇದನ್ನ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಉಲ್ಟಾ ಮಾಡಿ ತೆಗೆದು ತಿರುಗಿಸಿದ್ರೆ ನಮಗೆ ಪೀಸ್ಗಳು ಸರಿಯಾಗಿ ಸಿಗುತ್ತೆ, ಇಲ್ಲಾಂದ್ರೆ ಕಿತ್ತೋಗ್ಬಿಡತ್ತೆ ಪೀಸ್ಗಳು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಮೃದುವಾಗಿ ತೆಳುವಾಗಿ ಆರೋಗ್ಯಕರವಾದಂತ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ರಾಗಿ ಹಾಲ್ಬಾಯಿ. ನಿಮ್ಗೆ ಅಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ. ಈ ರೀತಿ ಬರ್ಬೇಕು ರಾಗಿ ಹಾಲ್ಬಾಯಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ರುಚಿಯಾದಂತ ಮೃದುವಾಗಿರುವಂತ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ. ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ರಾಗಿ ಹಾಲ್ಬಾಯಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.